ತಲೆಗೆ ಒಂದು ಸ್ವಲ್ಪ ಫೇಸ್ ಪ್ಯಾಕ್ ಅದು ಹಾಕೊಳ್ಳೋಣ. ಏನಂದೆ ಇನ್ನೊಂದ್ಸಲ ಹೇಳು. ಇದ್ರೊಳಗೆ ಬಿದ್ದರೆ ವಾಪಸ್ ಬಿಡೋಕ್ಕಾಗಲ್ಲ. ನುಗ್ಗೆಕಾಯಿ ಅವ್ರ ದೊಡ್ಡಮ್ಮ ಅವ್ರ ತಾತನ ನೋಡಿದೀರಾ ಫ್ರೆಂಡ್ಸ್. ನಮ್ಮ ತಲೆ ಎಷ್ಟು ಇರ್ತಿತ್ತು ಅಷ್ಟು ರುಬ್ಕೋಬೇಕು ಫ್ರೆಂಡ್ಸ್. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ಒಬ್ರೇನೋ ಕಮ್ಮಿ ಆಗ್ತಿದೆ, ನಾನು ಹಂಗೆ ಮಾಡೋದು. ಗಾಂಧಿ ತಾತ ಅಂತ ಬಂತು ಬಾಯಿಗೆ, ಅವ್ರ ಬಗ್ಗೆ ಮಾತಾಡಬಾರ್ದು. ಫ್ರಿಜ್ ಮೇಲೆ ಎಲ್ಲ ನೋಡಕ್ ಹೋಗ್ಬೇಡಿ ಫ್ರೆಂಡ್ಸ್, ಝೂಮ್ ಅಲ್ಲಿ ಭಯ. ಆ ಗಾಡಿನ ಸೈಡ್ಗೆ ಎತ್ತು ನಿಲ್ಸ್ಬಿಟ್ರೆ ಮುಗೀತು, ನನ್ನ ಬಾಡಿನೇ ಇರಲ್ಲ. ನೆಕ್ಸ್ಟ್ ಏನಾದ್ರು ಸ್ವಲ್ಪ ಟಾಮು ಅನ್ಬಿಟ್ರೆ ರಂಗೋಲಿ ಮೇಲೆ ಬಿದ್ದು ಅದಾಡ್ಬಿಡ್ತಾನೆ. ರೆಡಿ ಟಾಮಲ್ಲ ಗಾಡಿ ಓಡಿಸುವ. ಕತ್ಲೆನಲ್ಲಿ ನಮ್ಮ ಪ್ರತಿಭೆಗಳ ಆಚೆ ಬರಬಾರ್ದು. ಬೈಕಲ್ಲಿ ಅವರು ಸಾಮಾನ್ಯ ಎಲ್ಲ ಫ್ರೆಂಡ್ಸ್, ಒಂಥರ ಯುದ್ಧ ಇದ್ದಂಗೆ. ಸುಮಾರಾಗಿದ್ದೇನಾ? 2-3 ನಿಮಿಷ ಮಸ್ಕೊಂಡೆ ಅಷ್ಟೇ, ನುಣ್ಣಗಾಗೋಯ್ತು. ಇದಕ್ಕೆ ಬಸಳೆ ಸೊಪ್ಪು ಸಾರು, ಹಪ್ಪಳ, ನಾನೇ ನನ್ನ ಸ್ವಹಸ್ತದಿಂದ ಮಾಡಿರೋ ಉಪ್ಪಿನಕಾಯಿ. ನಿಮ್ಮ ಅಪ್ಪನ ಮನೇಲಿ ಬರೀ ಸೊಪ್ಪು ಸಾರು ಅಂತ. ಬಿಸಿ ಬಿಸಿ ಅನ್ನ, ನನ್ನ ಫೇವ್ರೆಟ್ ರಸ, ಜೀರಿಗೆ ರಸ, ಮೊಸರನ್ನ, ಹಪ್ಪಳ, ಕೋಸಂಬರಿ, ಕಾಯಿ ಚಟ್ನಿ, ದೋಸೆ. ನಾನು ಇದೇ ಕಣ್ಣಾಗ ನೋಡೇ ಬಿಡ್ತೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ? ನಾನಂತೂ ಸೂಪರ್ ಡೂಪರ್ ಆಗಿದ್ದೀನಿ. ಏನು ಇಷ್ಟೊಂದೆಲ್ಲ ಅಡುಗೆ ಮಾಡೋಳಲ್ಲ ಇವತ್ತು, ಏನು ಹಬ್ಬನಾ ಸ್ಪೆಷಲಾ ಅಂತ ಅನ್ಕೋತಾ ಇದ್ದೀರಾ ಫ್ರೆಂಡ್ಸ್? ಏನು ಇಲ್ಲ, ನೆನ್ನೆ ತಿಂದಿರೋ ಫಿಶ್ ಸಾಂಬಾರು ಕಬಾಬು ಎಫೆಕ್ಟ್ ಅದು. ಏನೋ ಒಂಥರ ಬಾಯೆಲ್ಲ ಎಷ್ಟೋ ವರ್ಷ ರುಚಿಯಾಗಿ ಊಟ ತಿನ್ನೋದು ಬಿಟ್ಬಿಟ್ಟ ಮೇಲೆ ಆಗ್ತಿತ್ತಲ್ಲ, ಆ ಥರ ಫೀಲ್ ಆಗ್ಬಿಟ್ಟಿತ್ತು. ಒಂಥರ ಹಾಸ್ಪಿಟ್ಲಲ್ಲಿ 1 ತಿಂಗಳು ಅಡ್ಮಿಟ್ ಆಗ್ಬಿಟ್ಟು ಆಚೆ ಬಂದಮೇಲೆ ನಮ್ಮ ಬಾಯಿ ಇರುತ್ತಲ್ಲ ಕಹಿ ಆ ಥರ. ಅದಕ್ಕೆ ಹಬ್ಬದೂಟ ಮಾಡ್ಕೊತೀನಲ್ಲ, ಹಬ್ಬದಲ್ಲಿ ಮಾತ್ರ ಹಬ್ಬದೂಟ ಮಾಡಬೇಕಾ? ಮನೇಲಿ ರೇಷನ್ ಇದ್ದಾಗೆಲ್ಲ ಮಾಡ್ಬೋದು ಅಂದ್ಬಿಟ್ಟು ರುಚಿಗೆದ್ಬಿಟ್ಟು ಬೆಳಗ್ಗೆ ಎದ್ದಿದ ತಕ್ಷಣ ಮುಖ ತೊಳ್ಕೊಂಡು ಮೊದಲು ಅಡುಗೆ ಮನೆಗೆ ಎಂಟ್ರಿ ಕೊಟ್ಟೆ. 1 ಅವರಲ್ಲಿ ಎಲ್ಲ ಅಡುಗೆ ಮುಗಿಸಿ ಆಚೆ ಬಂದೆ ಫ್ರೆಂಡ್ಸ್. ಇಷ್ಟ ಆಯಿತು ನಮ್ಮ ಫಿಶ್ ಎಫೆಕ್ಟು. ಅದಕ್ಕೆ ಇವತ್ತು ವಾರ ಅಲ್ವಾ ಫ್ರೆಂಡ್ಸ್, ಅದಕ್ಕೆ ಬೇಗ ಪೂಜೆ ಮುಗಿಸ್ಕೊಂಡು ನಾನು ನೆನ್ನೆಯಿಂದ ಬೈಕ್ ರೈಡಿಂಗ್ ಕಲಿತಾ ಇದ್ದೀನಲ್ಲ, ಅದಕ್ಕೊಂದು ಸ್ವಲ್ಪ ಹೋಗೋಣ, ಮಳೆ ಎದ್ದು ಬಿಡ್ತಿತ್ತು ಅಂದ್ಬಿಟ್ಟು ಬಂದೆ. ಇವತ್ತು ವಾರ ಆಗಿರೋದ್ರಿಂದ ತಲೆಗೊಂದು ಸ್ವಲ್ಪ ಫೇಸ್ ಪ್ಯಾಕ್ ಅದು ಹಾಕ್ಕೊಳ್ಳೋಣ. ಏನಂದೆ ಇನ್ನೊಂದ್ಸಲ ಹೇಳು. ತಲೆಗೊಂದು ಸ್ವಲ್ಪ ಫೇಸ್ ಪ್ಯಾಕ್ ಅದು ಹಾಕ್ಕೊಳ್ಳೋಣ, ಹೀಗಿರೋ ತಲೆ ಸ್ನಾನ ಮಾಡ್ತೀನಿ ಅಂತ ಬಂದೆ. ಇಲ್ಲಿ ಬೆಟ್ಟದಲ್ಲಿ ಕೈಯೆಲ್ಲ ಉದ್ರೋಗವೆ, ಖಾಲಿ ಆಗ್ಬಿಟ್ಟವೆ, ಬಂದು ವೇಸ್ಟ್ ಆಯಿತು, ವಾಪಸ್ ಹೋಗಬೇಕು. ಓಕೆ ಫ್ರೆಂಡ್ಸ್, ಇವತ್ತು ಫುಲ್ ಡೇ ಏನೆಲ್ಲ ಆಗುತ್ತೋ ಅದೆಲ್ಲ ಶೇರ್ ಮಾಡ್ಕೊಳ್ತೀನಿ. ಹೊಸದಾಗಿ ಯಾರೆಲ್ಲ ವೀಡಿಯೋ ನೋಡ್ತೀರಾ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಯಾರಂತ ಕ್ಲಿಕ್ ಮಾಡಿ. ಈ ವಿಡಿಯೋ ಇಷ್ಟ ಆಗ್ತದೆ ಇನ್ನೊಂದು ವೀಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ. ಡೈಲಿ ವೀಡಿಯೋ ನೋಡಿ ಸಪೋರ್ಟ್ ಮಾಡ್ತಾರೆ ಅವರಿಗೆಲ್ಲ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್. ಸುಮ್ಮನೆ ಇಲ್ಲಿ ಆರಾಮಾಗಿ ಹೋಗ್ತಾ ಇದ್ದೀನಿ ಅಂತ ಅನ್ಕೋತಾ ಇದ್ದೀರಾ ಫ್ರೆಂಡ್ಸ್. ಹಿಂಗೆ ಹೋಗೋಷ್ಟರಲ್ಲಿ ಒಂದು 5 ಗ್ರಾಮ್ ಹತ್ರ ಬ್ಲಡ್ ಹೋಗಿರ್ತೈತೆ ನನ್ನ ಬಾಡಿಯಿಂದ. ಪಾನಿಪುರಿ ನೋಡಿದಾಗ ನಾವು ಹುಡುಗಿರು ಬೀಳ್ತೀವಲ್ಲ ಪಾನಿಪುರಿ ಅಂಗಡಿ ಮೇಲೆ, ಆ ಥರ ಬರ್ತವೆ ನನ್ನ ನೋಡ್ಬಿಟ್ಟು ಬ್ಲಡ್ ಕುಡಿಯೋಕ್ಕೆ. ಓಕೆ ಫ್ರೆಂಡ್ಸ್, ಬನ್ನಿ ನನ್ನ ಫೇಸ್ ಪ್ಯಾಕ್ಗೆ ನ್ಯಾಚುರಲ್ ಫೇಸ್ ಪ್ಯಾಕ್ ಯೂಸ್ ಮಾಡಿ ತುಂಬ ದಿನ ಆಯ್ತಲ್ಲ, ನಾನು ಏನೇನೆಲ್ಲ ಬಳಸ್ತೀನಿ ನ್ಯಾಚುರಲ್ ಆಗಿ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಇತ್ತೀಚೆಗೆ ಒಂಚೂರು ಮಳೆ ಆಗ್ತಿರೋದ್ರಿಂದ ಕರ್ಬೇವುಗಳು ಚಿಗ್ರವೆ. ಇದು ಸಹ ನಮ್ಮ ಏರ್ ಪ್ಯಾಕ್ ಫ್ರೆಂಡ್ಸ್. ನನ್ನ ಫೇಸ್ ಪ್ಯಾಕ್ ಅಂದ್ಬಿಟ್ನೋ ಏನೋ ತಲೆಕೆಟ್ಟಂಗೆ ಒಂದೊಂದು 4-5 ಕಡ್ಡಿ ಕರ್ಬೇವು ಕಿತ್ಕೊಳ್ವ. ಮಳೆ ಬಿದ್ದಿರಕ್ಕೆ ಇಷ್ಟು ಹಸ್ರಿಗೈತೆ. ಇದೊಂದು ಪುರಾತನ ಹೊಂಡ, ಇದರೊಳಗೆ ಬಿದ್ದರೆ ವಾಪಸ್ ಬಿಡೋಕ್ಕಾಗಲ್ಲ. ಈ ಥರ ಕಥೆಗಳು ಕಟ್ಟು ಅಂದರೆ ಆರಾಮಾಗಿ ಕಟ್ತೀನಿ ನಾನು. ಚಿಕ್ಕ ವಯಸ್ಸಿಂದ ವೆರಿ ಇಂಟ್ರೆಸ್ಟೆಡ್ಡು. ಇವುಗಳನ್ನ ಡಿಸ್ಟರ್ಬ್ ಮಾಡೋಕ್ಕೆ ಹೋಗ್ಬಾರ್ದು. ದಾಸವಾಳ ನಾವು ಹೂಗಳನ್ನ ಬಳಸ್ತಾ ಇಲ್ಲ ಫ್ರೆಂಡ್ಸ್ ಈಗ ಏರ್ ಪ್ಯಾಕ್ಗೆ, ಇವೆಲ್ಲ ಪೂಜೆಗೆ ಬೇಕು. ಎಲೆ ಮಾತ್ರ ಒಂದು ಚೂರು ಕಿತ್ಕೋತೀನಿ. ಇಲ್ಲೊಂದು ಮೆಹಂದಿ ಸೊಪ್ಪು ಗಿಡ ಇತ್ತು, ಅದ್ರ ಅಸ್ಥಿ ಪಂಜರ ಸಹ ಉಳ್ದೋಗಿಲ್ಲ. ಉಳ್ದೈತೆ, ಒಣಗೋಗೈತೆ. ಬಾಡೋಗಿರೋ ಒಂಚೂರು ಕಿತ್ಕೊಂಡೆ ಏರ್ ಪ್ಯಾಕ್ ಆಗ್ತೈತೆ. ಸೊಪ್ಪು ಒಂಚೂರು, ಹರಳೋಗಿರೋ ಹೂವುಗಳು. ಇಲ್ಲಿ ಬಂದರೆ ಇಲ್ಲಿ ಶಿವಕುಮಾರ್ ಅವರು ವೆರಿ ಇಂಪಾರ್ಟೆಂಟ್ ಡ್ಯೂಟಿ ಮಾಡ್ತವ್ರೆ. ಏನು ಗೊಬ್ಬರ ನೀನು ಹಾಕ್ತಿದ್ಯಾ? ನೋಡ್ದ ನನ್ನ ಕೆಲಸ ಬಿಟ್ಮೇಲೆ ಎಂಥ ಗತಿ ಬಂತು. ಇಂಥ ಗತಿ ಬರಬಾರ್ದಾಗಿತ್ತು, ಬಂದ್ಬಿಟ್ಟೈತೆ. ಸರಿ, ನಾನು ಹೋಗ್ತೀನಿ. ಅಲೋವೆರಾನು ಬೇಕಾಗಿತ್ತು ಫ್ರೆಂಡ್ಸ್, ಆದರೆ ಇದು ಇನ್ನೂ ಬೆಳೆದಿಲ್ಲ, ಹಾಗಾಗಿ ಬೆಳೀಲಿ. ಇವಿಷ್ಟು ಐಟಮ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇದು ಬೇವಿನ ಸೊಪ್ಪು ಎಳೆದು, ಇದರಲ್ಲಿ ಬಾಡೋಗಿರೋ ಹೂವು ಎಲೆ ಮಾತ್ರ ಎತ್ಕೋತೀನಿ, ಚೆನ್ನಾಗಿರೋವಲ್ಲ ದೇವ್ರಿಗೆ. ಮತ್ತು ಕರ್ಬೇವು ಫುಲ್ಲು ನ್ಯಾಚುರಲು. ಅಲೋವೆರಾ ಒಂದು ಇದ್ದಿದ್ರೆ ಕಂಪ್ಲೀಟ್ ಆಗಿಬಿಡೋದು, ಬಟ್ ಅದಿಲ್ಲ. ಇವಿಷ್ಟೆಲ್ಲ ಮ್ಯಾನೇಜ್ ಮಾಡ್ತೀನಿ ಈಗ ಫ್ರೆಂಡ್ಸ್. ನೆನ್ನೆ ಶಿವ ಊರಿಂದ ಬಂದಾಗ
ಏನೋ ಈರುಳ್ಳಿ ಬೆಳ್ಳುಳ್ಳಿ ಹುಳ್ಳಿಕಾಳು ಅವಿವು ಅಂತ ಅರ್ಜೆಂಟಾಗಿ ಮುಟ್ಟಿ ನೋಡಿದಲ್ಲ, ಅದರಲ್ಲಿ ಹುಳ್ಳಿಕಾಳಿಲ್ಲ ಏನಿಲ್ಲ, ಸುಮಾರು ಐಟಮ್ ಕಟ್ಕೊಳ್ಸವ್ರೆ ಅವರು. ನಾನು ಓಪನ್ ಮಾಡಿ ನೋಡಲಿಲ್ಲ, ಫಿಶ್ ಮಾಡೋ ಖುಷಿಲಿ. ಈಗ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್, ಶಿವರಾಮ ಏನೇನು ಕಟ್ಕೊಳ್ಸವ್ರೆ ಅಂತ. ಇಲ್ಲಿ ನನಗೆ ತುಂಬ ಮುಖ್ಯವಾದ ಹೆಸರು ಕಾಳು, ಇದು ಅವರೇ ಮಾಡಿರೋದು, ಅವರೇ ಮಾಡಿರೋ ಅವರೆಕಾಳು. ಬಿಗಿ ಇರ್ತೈತೆ, ಜಾಸ್ತಿ ಹೊತ್ತು ಬೇಯಾಕ್ಬೇಕು ಅನಿಸ್ತೈತೆ. ಇದು ರಾಗಿ ಅಲ್ವಂತೆ ಫ್ರೆಂಡ್ಸ್, ಸಾಸಿವೆ ಅಂತೆ, ಸಣ್ಣ ಸಾಸಿವೆ ಅಂತೆ. ನಾನು ರಾಗಿ ಅಂತ ಬಿದ್ದಿದ್ದೀನಿ. ಧನಿಯಾ ಪುಡಿ ಓಪನ್ ಮಾಡೋರೆ. ಇದು ಸಕ್ಕರೆ. ಯಾರ ನುಗ್ಗೆಕಾಯಿ ಕಟ್ಕೊಳ್ಸೋದು ನೋಡಿರ್ತೀರಾ ಫ್ರೆಂಡ್ಸ್? ನುಗ್ಗೆಕಾಯಿ ಅವ್ರ ದೊಡ್ಡಮ್ಮ ಅವ್ರ ತಾತನ ನೋಡಿದ್ದೀರಾ ಫ್ರೆಂಡ್ಸ್? ಇಷ್ಟಿಷ್ಟಪ್ಪ ನುಗ್ಗೆಕಾಯಿ, ಫಾರಮ್ ಅವಂತೆ. ಇಲ್ಲಿ ಎಷ್ಟು ಬೇಕೋ ಒಂದು 10 ಅಷ್ಟೇ ಎತ್ತಿಟ್ಕೊಂಡಿದ್ದೀನಿ ನಾನು. 1 ಹೊರೆ ಅಷ್ಟಿತ್ತು, ಯಾರ್ಯಾರಿಗೂ ಕೊಟ್ಬಿಟ್ಟೆ ನಾನು. ಅಷ್ಟೊತ್ತಿಂದ ಬದುಕಿರ್ತೀವ ಹೀಟಲ್ಲಿ, ಅದಕ್ಕೆ ಒಂದು 2 ಹೊತ್ತಿಗಾಗಷ್ಟು ಮಾತ್ರ ಇಟ್ಕೊಂಡಿದ್ದೀನಿ. ಓಕೆ ಬನ್ನಿ ಫ್ರೆಂಡ್ಸ್, ನಾವಿವಾಗ ಹೇರ್ ಪ್ಯಾಕ್ ಹಾಕ್ಕೊಳ್ವಾ. ಕರ್ಬೇವು ಬ್ಲ್ಯಾಕ್ ಆಗ್ತಿದೆ ಏರು, ಅದಕ್ಕೆ ದಾಸವಾಳ ಇದು ಬಂದಿದ್ದಲ್ಲ ಫ್ರೆಂಡ್ಸ್, ಫಳ ನೈಸ್ಗೆ ಇದು ಮಾಯಿಶ್ಚರೈಸಿಂಗ್ ಎಲ್ಲ ಇದು ಒಂಥರ ಸ್ಮೂತ್ ಆಗಿ ಬರ್ತಿತ್ತಲ್ಲ ಫ್ರೆಂಡ್ಸ್, ಅದಕ್ಕೆ ಈ ದಾಸವಾಳ ಇಲ್ಲೇನೋ ಅಷ್ಟೇ ಸ್ಮೂತ್ ಆಗಿ ಆಗ್ತಿತ್ತಲ್ಲ, ಅದಕ್ಕೆ ಇವೆಲ್ಲವನ್ನು ಜಾರಿನಲ್ಲಿ ತುಂಬಿಕೊಳ್ಳಬೇಕು. ನಮ್ ತಲೆ ಎಷ್ಟಿರ್ತೈತೆ ಅಷ್ಟು ರುಬ್ಕೋಬೇಕು ಫ್ರೆಂಡ್ಸ್. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ, ನಿಮ್ ಜೊತೆಗಾರ ಯಾರು ಅವರಪ್ಪ? ಫ್ರೆಂಡ್ಸ್, ಬೇವಿನ ಸೊಪ್ಪು ಯಾಕೆ ಅಂದ್ರೆ ನಮ್ಗೆ ತಲೆನಲ್ಲಿ ಅಲರ್ಜಿ ಆಗುತ್ತೆ ಗೊತ್ತಾ ಫ್ರೆಂಡ್ಸ್, ಗಾಯ ತರ ಗಿಚಿ ಅದೆಲ್ಲ ಕಮ್ಮಿ ಆಗ್ತೈತಿ ಇದನ್ನ ಹಚ್ಚಿದ್ರೆ. ಇದ್ರ ಜೊತೆಗೆ ಅರ್ಶನ ಹಾಕ್ಬಿಟ್ಟು ರುಬ್ಕೊಂಡು ಹಚ್ಚಿರಿ, ಜಾಸ್ತಿ ತಲೆನಲ್ಲಿ ಗಾಯ ಆಗೋದು, ಪಿಂಪಲ್ಸ್ ಆಗೋದು ಅವ್ರಿವ್ರು ಪಕ್ಕಾ ವರ್ಕ್ ಆಗ್ತಿದೆ. ಇದೊಂದು ಸ್ವಲ್ಪ ಹಾಕ್ಕೋತೀನಿ, ಯಾಕಂದ್ರೆ ಇದನ್ನ ಜಾಸ್ತಿ ರುಬ್ಬಿ ಹಚ್ಚಕೋದ್ರೆ ಕಣ್ಣು ಉರಿ ಬರ್ತೈತೆ, ಇದೊಂಥರ ಪವರ್ಫುಲ್ಲು. ಅದಷ್ಟು ಈರುಳ್ಳಿ ಕಟ್ ಮಾಡ್ತಾ ಕಣ್ಣಲ್ಲಿ ಬರ್ತಿದೆ ಫ್ರೆಂಡ್ಸ್, ಹಂಗೆ ಬರ್ತಿದೆ. ಅದಕ್ಕೆ ಒಂದು ಸ್ವಲ್ಪ ಮಾತ್ರ ಇಟ್ಕೋತೀನಿ. ಈ ತುದಿಯನ್ನ ಇದು ನಮ್ಮ ದೇವ್ರಿಗೆ. ಈಗ ಇಷ್ಟನ್ನು ಚೆನ್ನಾಗಿ ಜಾರಲ್ಲಿ ತೊಳೆದು ರುಬ್ಕೊಬತ್ತೀನಿ ನುಣ್ಣಗೆ. ಒಂದು ಬಟ್ಲಿಗೆ ಹಾಕ್ಕೋಬೇಕು. ಈ ಜಾರ್ ತೊಳಿಬೇಕಾದ್ರೆ ನೀಟಾಗಿ ತೊಳೆದಿಕ್ಬೇಕು, ಯಾಕಂದ್ರೆ ಬೇವಿನ ಸೊಪ್ಪು ರುಬ್ಬಿದ್ದೀವಲ್ಲ, ಊಟಕ್ಕೆ ಅದು ಇದು ಮಸಾಲೆ ಖಾರ ರುಬ್ಕೊಂಡ್ರೆ ಜಾಸ್ತಿ ಕಹಿ ಬಂದ್ಬಿಡ್ತೈತೆ. ನಮ್ಮ ತಲೆನ ದೇವ್ರು ಬಂದಂಗೆ ಬಿಟ್ಟುಕೋಬೇಕು. ಸ್ಮೆಲ್ ಚೆನ್ನಾಗಿದೆ. ನೀವು ಬಸ್ಸಲ್ಲಿ ಹೋಗ್ತಾ ಇರ್ತೀರ ಅನ್ಕೊಳ್ಳಿ ಫ್ರೆಂಡ್ಸ್, ನಿಮಗೆ ವಾಮಿಟ್ ಬರೋ ಥರ ಆಗ್ತೈತೆ ಅನ್ಕೊಳ್ಳಿ, ಅವಾಗ ಈ ಥರ ಸ್ಮೆಲ್ ನೋಡಿ ಕಮ್ಮಿ ಆಗ್ತೈತೆ. ನಾನು ಹಂಗೆ ಮಾಡೋದು. ಎಷ್ಟು ಹಸ್ರಿಗೆ ಮಸಪ್ಪಾದಂಗೆ ಹಿಂಗಾಗ್ತೈತೆ. ಈಗ ಇದನ್ನ ನೀಟಾಗಿ ಹಚ್ಕೋಬೇಕು. ಇದು ನನ್ನ ತಲೆಗೆ ಸಾಕು ಫ್ರೆಂಡ್ಸ್, ಇಷ್ಟು ಚಿಕ್ಕ ತಲೆಗೆ ಅಲ್ಲ, ತಲೆ ಕೂದಲಿಗೆ. ಚಿಕ್ಕ ಏರ್ ಶಾರ್ಟ್ ಹೇರ್ ಅಲ್ಲ, ಅದಕ್ಕೆ ಶಾರ್ಟ್ ಹೇರ್. ಇರೋ ಲೆಕ್ಕ ಇದೆಲ್ಲ ಫ್ರೆಂಡ್ಸ್ ನನ್ನ ಕೆಲಸ. ಇವತ್ತು ನನ್ನ ಪ್ಲಾನ್ ಇದ್ದಿದೆ ಕಿಚನ್ ಡೀಪ್ ಕ್ಲೀನಿಂಗು. ಧೂಳು ಕುತ್ಕೊಂಡೈತೆ ಒಂದು ಸ್ವಲ್ಪ ಬಾಕ್ಸುಗಳ ಮೇಲೆಲ್ಲ, ಗೋಡೆ ಗಿಡ ಎಲ್ಲ ತೊಳ್ಕೊಳ್ಳೋಣ ಅನ್ಕೊಂಡಿದ್ದು. ತೊಳೆದು ಗಿಳ್ದು ಪೂಜೆ ಗೀಜೆ ಎಲ್ಲ ಮಾಡೋಷ್ಟರಲ್ಲಿ ಮಳೆ ಹಿಡ್ಕೊಬಿಡ್ತೈತೆ. ಅದಕ್ಕೆ ಬೇಗ ನಂದು ಕೆಲಸ ಎಲ್ಲ ಮುಗಿಸ್ಕೊಂಡು ಈಗ ಸಣ್ಣ ಪುಟ್ಟವ ಗಾಡಿ ಓಡ್ಸಕ್ಕೆ ಹೋಗ್ಬೇಕು. ಬುಧವಾರ ತನಕ ನಾನು ಗಾಡಿ ಓಡ್ಸೋದು ಕಲ್ತ್ಬಿಟ್ರೆ ಆಮೇಲೆ ಮನೇಲಿ ಆರಾಮಾಗಿರ್ತೀನಿ, ಕಿಚನ್ ಡೀಪ್ ಕ್ಲೀನಿಂಗ್ ಮಾಡ್ಕೋಬೋದು. ಬುಧವಾರದ ಮೇಲೆ ಗಾಡಿ ನಮ್ಮ ಮನೇಲಿ ಇರಲ್ಲ ಫ್ರೆಂಡ್ಸ್. ಶಿವರ್ ತಮ್ಮ ಕೊಟ್ಬಿಡ್ತೈತೆ, ಶಿವ ಎತ್ಕೊಂಡ್ವಿ. ನೋಡಿ ಫ್ರೆಂಡ್ಸ್, ಪ್ರಕೃತಿಯಿಂದ ಎಷ್ಟೊಂದೆಲ್ಲ ಹೆಲ್ಪ್ ಐತೆ. ಮನೆ ಹತ್ರ ಮರ ಗಿಡಗಳು ಬೆಳೆಸಿ, ದಾಸವಾಳ, ಬೇವಿನ ಮರ, ನೆಲ್ಲಿಕಾಯಿ ಮರ, ಅವೆಲ್ಲ ಎಷ್ಟು ಹೆಲ್ಪ್ ಆಗ್ತೈತೆ ಗೊತ್ತಾ. ಜಾಗ ಇಲ್ಲಾಂದ್ರೆ ಟೆರೆಸ್ ಮೇಲೆ ಬೆಳೆಸ್ರಿ ಫ್ರೆಂಡ್ಸ್. ಇವಾಗ ಅದೊಂದು ಟ್ರೆಂಡಿಂಗ್ ಐತಲ್ಲ, ಟೆರೆಸ್ ಮೇಲೆ ಗಾರ್ಡನಿಂಗ್ ಅಂತೆಲ್ಲ. ನಾನು ಇಲ್ಲಿರೋ ತನಕ ಅಷ್ಟೇ, ಊರಿಗೆ ಹೋದ್ಮೇಲೆ ನಾನು ಹಿತ್ತಲಲ್ಲೇ ಬಿದ್ದಿರ್ತೀನಿ. ಅಂದರೆ ಗಿಡಗಳು ಅವು ಇವು ಬೆಳೆಸ್ಕೊಂಡು ನಂಗೆ ಸಖತ್ ಇಷ್ಟ. ಇಲ್ಲಿ ಬೆಳೆಸೋಕೆ ಓನರ್ ಪರ್ಮಿಷನ್ ಕೊಡಲ್ಲ ಫ್ರೆಂಡ್ಸ್, ಬೈತಾರೆ. ಅವಾಗ ಬೇಜಾರಾಗ್ತೈತೆ ನನಗೆ, ಯಾಕೆ ಬೇಕು ಅಂತ ಸುಮ್ಮನೆ ಆಗ್ಬಿಡ್ತೀನಿ. ಹಿಂಗೆ ಹಚ್ಕೊಂಡು ಹಿಂದೆನೂ ಸಹ ಹಿಂಗೆ ಕ್ರಾಪ್ ತಗೊಂಡು ಹಚ್ಕೋಬೇಕು. ಮೇನ್ ನಾವು ಏರ್ ಪ್ಯಾಕ್ ಹಾಕ್ತಾಗ ಈ ಟಿಪ್ನ ಮರಿದಿರ ಫಾಲೋ ಮಾಡ್ಬೇಕು ಫ್ರೆಂಡ್ಸ್. ಏರ್ ಪ್ಯಾಕ್ ಹಾಕ್ಲಿ, ತಲೆಗೆ ಎಣ್ಣೆ ಹಾಕ್ಲಿ, ಇಲ್ಲಿ ನೆಗ್ಲೆಕ್ಟ್ ಮಾಡಲೇಬಾರ್ದು. ಬೇಬಿ ಏರ್ಸ್ ಅಂತಾರಲ್ಲ, ಇವೆಲ್ಲ ಬೆಳೆದ್ರೆ ಲಕ್ಷಣವಾಗಿ ಕಾಣ್ತೀವಿ. ಇಲ್ಲೆಲ್ಲ ಬೋಡಿ ಆಗ್ಬಿಟ್ರೆ ಗಾಂಧಿ ತಾತ ಅಂತ ಬಂತು ಬಾಯಿಗೆ, ಅವ್ರ ಬಗ್ಗೆ ಮಾತಾಡಬಾರ್ದು. ಅವ್ರು ನಮ್ಮ ತಾತ, ಅವ್ರ ಬಗ್ಗೆ ಮಾತಾಡೋದಿಕ್ಕಾರ ನಮ್ಗೆ ಐತೆ ಫ್ರೆಂಡ್ಸ್. ಅಲ್ಲ, ನನಗೆ ತಾತ ಇಲ್ವಲ್ಲ ಫ್ರೆಂಡ್ಸ್, ಅದಕ್ಕೆ ನಾನು ಚಿಕ್ಕ ವಯಸ್ಸಿಂದ ನಮಗೆ ಗಾಂಧಿ ತಾತನೇ ನಮ್ಮ ತಾತ ಅಂತ ನಾನು ಅನ್ಕೋತಾ ಇದ್ದೆ. ಫಿಕ್ಸ್ ಆಗ್ಬಿಟ್ಟೆ ಮೆಂಟಲಿ, ಅವರೇ ನಮ್ಮ ತಾತನ ಬಗ್ಗೆ ಮಾತಾಡೋದಿಕ್ಕಾರ ನನಗಿದೆ ಅಂದ್ಕೊಂಡು ಹಿಂಗೆಲ್ಲ ಮಾತಾಡ್ತಾ ಇರ್ತೀನಿ. ಆಗಾಗ
ಓಕೆ ಫ್ರೆಂಡ್ಸ್, ಇದು ಒಂದು 30 ನಿಮಿಷ ಬಿಡ್ತೀನಿ ನಾನು. ಆ ಗ್ಯಾಪಲ್ಲಿ ಬೇಗ ಮನೆ ಒರೆಸ್ಬಿಟ್ಟು ರಂಗೋಲಿ ಹಾಕ್ಬಿಟ್ಟು ಸ್ವಲ್ಪ ಪಾತ್ರೆ ತೊಳ್ತಿದ್ದೀನಿ. ಬೆಳಗ್ಗೆ ಅಡುಗೆ ಮಾಡಿರೋ ಬಳಸಿರೋವಲ್ಲ ಒಂಚೂರು, ಅವು ತೊಳೆದಿಟ್ಬಿಡ್ತೀನಿ. ಆಮೇಲೆ ಪೂಜೆ ಮಾಡೋದು, ಆಮೇಲೆ ಹೋಗ್ತಾ ಇರೋದು ಡ್ರೈವಿಂಗ್ ಕ್ಲಾಸ್ಗೆ. ಮೊದಲು ಬೆಳಗ್ಗೆ ತೊಳೆದಿಟ್ಟಿರೋ ಪಾತ್ರೆಗಳನ್ನೆಲ್ಲ ಜೋಡಿಸ್ಕೊಳ್ತಾ ಇರ್ತೀನಿ. ನಾನು ಪಾತ್ರೆಗಳನ್ನ ತೊಳೆದ್ಮೇಲೆ ಒರೆಸಿ ಜೋಡಿಸ್ಕೊಳಕ್ಕೆ ಹೋಗಲ್ಲ ಫ್ರೆಂಡ್ಸ್. ಒರೆಸ್ತೇನೆ ಇರೋದಕ್ಕೆ ಒಂದು ಟಿಪ್ಪನ್ನು ಬಳಸ್ತೀನಿ ನಾನು. ಅದೇನಂದರೆ ಈ ಥರ ಬೇಷನಲ್ಲಿ ತೊಳೆದಿರೋ ಪಾತ್ರೆಗಳನ್ನ ತುಂಬಿ ಅರ್ಧ ಗಂಟೆ ಆಚೆ ಬಿಸಿಲಲ್ಲಿ ಇಟ್ಬಿಡ್ತೀನಿ. ನೀರೆಲ್ಲ ಹೋಗ್ಬಿಡ್ತೈತೆ. ಆಮೇಲೆ ತೆಗೆದು ಜೋಡಿಸ್ಕೊಳ್ಳೋದು ಅಷ್ಟೇ. ಅದು ಮಳೆ ಬಿದ್ದಾಗ ಮಾತ್ರ ಈ ಟಿಪ್ನ ಫಾಲೋ ಮಾಡ್ಬೇಕು ನಾನು. ಬೇರೆ ಟೈಮಲ್ಲಿ ಏನಾದರೂ ನಾನು ಆಚೆ ಪಾತ್ರೆ ಇಟ್ಟರೆ ಅದು ಪಾತ್ರೆಗಳಿಗೆ ಪೌಡ್ರ್ ಹಾಕ್ದಂಗೆ ಆಗಿರ್ತೈತೆ, ಧೂಳೆಲ್ಲ ಕುತ್ಕೊಂಡು. ಹಾಗಾಗಿ ಈ ಥರ ಮಳೆ ಬಿದ್ದಿರೋ ಟೈಮಲ್ಲಿ ನನಗೆ ಸ್ವಲ್ಪ ಹೆಲ್ಪ್ ಆಗ್ತೈತೆ ಜೋಡಿಸಿ ತೊಳೆದು ಇಟ್ಕೊಳ್ಳೋಕ್ಕೆಲ್ಲ. ಆಮೇಲೆ ಪಾತ್ರೆ ಎಲ್ಲ ಜೋಡಿಸಿದಾದ್ಮೇಲೆ ಸ್ವಲ್ಪ ಆದರೂ ಮನೆ ಕ್ಲೀನಿಂಗ್ ಮಾಡ್ಕೊಳ್ಳೋಣ, ಸ್ವಲ್ಪ ಗಜಿ ಬಿಜಿ ಐತೆ ನೋಡೋಕೆ ಚೆನ್ನಾಗಿ ಕಾಣಿಸ್ತಿಲ್ಲ ಅಂದ್ಬಿಟ್ಟು ಧೂಳೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಫ್ರಿಜ್ ಮೇಲೆಲ್ಲ ನೋಡೋಕೆ ಹೋಗ್ಬೇಡಿ ಫ್ರೆಂಡ್ಸ್, ಝೂಮಲ್ಲಿ ಭಯ ಬಿದ್ದುಬಿಡ್ತೀರಾ. ಅದೆಲ್ಲ ಕ್ಲೀನ್ ಮಾಡ್ತೀನಿ. ಒಂದು 2-3 ದಿನ ಬಿಟ್ಟು ಆ ಕಡೆ ಬರ್ತೀನಿ. ಆಮೇಲೆ ಮಿಕ್ಸಿ ಮಾಮೂಲಿ ವಾರಕ್ಕೊಂದ್ಸಲ ಕ್ಲೀನ್ ಮಾಡ್ಕೊಳ್ತಿರ್ತೀನಿ. ಅಲ್ಲಲ್ಲೇ ನಾನು ಏನಾದರೂ ಸುರಿದ್ಬಿಟ್ರೆ ರುಬ್ಬೇಕಾದ್ರೆ ಕ್ಲೀನ್ ಮಾಡ್ಕೊತೀನಿ. ಧೂಳು ಜಾಸ್ತಿ ಫ್ರೆಂಡ್ಸ್. ನಮ್ಮ ಮನೆ ಅಲ್ಲ ಇದು, ಧೂಳು ಮನೆ. ಪಾಳು ಬಿದ್ದಿರೋ ಮನೇಲಿ ಇದ್ದಂಗೆ ಆಗ್ತೈತೆ ಫೀಲು. ಪೇಂಟ್ ಹೊಡೆದ್ಬಿಟ್ರೆ ಧೂಳು ಆಗಲ್ಲ ಅಂತ ಅಂದ್ಕೊಂಡೆ, ಮಾಮೂಲಿ ಧೂಳೆ ಐತೆ. ಅದಂತೆ ಸಖತ್ ಬೇಜಾರು ನನಗೆ. ಬಾಗ್ಲಾಕ್ದಂಗೆ ಹಾಕಿರ್ತೀನಿ, ಆದರೂ ಹೆಂಗೆ ಬರ್ತಿದೆ, ಯಾವ ಗ್ಯಾಪಲ್ಲಿ ಧೂಳು ಬರ್ತಿದೆ ಅಂತಲೇ ಗೊತ್ತಾಗಲ್ಲ. ಒಂದೊಂದ್ಸಲ ಟಮ್ಮು ಮೇಲೆ ಡೌಟ್ ಬರ್ತಿದೆ, ಅವನೇನಾದ್ರು ತಂದು ಮನೆಯೊಳಗೆ ಧೂಳು ಹಾಕ್ತಾನ ಅಂತ. ಈ ಥರ ಸಣ್ಣ ಪುಟ್ಟ ಧೂಳು ಕ್ಲೀನಿಂಗ್ ಎಲ್ಲ ಮಾಡ್ಕೊಬಿಡ್ತೀನಿ ನಾನು. ಟೇಬಲ್ಲು, ಟಿವಿ, ಫ್ಯಾನು, ಈ ಥರ ಡೋರು ಅದೆಲ್ಲ ಮಾಡ್ಕೊಬಿಟ್ಟು ಆಮೇಲೆ ಮನೆ ಒರೆಸೋಕೆ ಬಂದೆ. ನೋಡಿ ಫ್ರೆಂಡ್ಸ್, ನಮ್ಮ ಕಿಚನಲ್ಲಿ ಇಷ್ಟೇ ಜಾಗದಲ್ಲಿ ನಾನು ಒದ್ದಾಡ್ಕೊಂಡು ಉಂಟಾಡ್ಕೊಂಡು ಅಡುಗೆ ಮಾಡೋದು. ಇಬ್ಬರು ಏನಾದರೂ ಅಡುಗೆ ಮನೇಲಿ ಬಂದು ನಿಂತ್ಕೊಬಿಟ್ರೆ ಅಲ್ಲಿ ಸಿಕ್ಕಾಕೊಬಿಡ್ಬೇಕು, ಆ ರೀತಿ ಇರ್ತೈತೆ. ಸಾಕು, ನಾನು ಒಬ್ಬಳೇ ಇಲ್ಲ ಅಡುಗೆ ಮನೆಯಲ್ಲೆಲ್ಲ ಒದ್ದಾಡೋದು. ಇಲ್ಲಿ ದೇವ್ರ ಮನೆ ಹತ್ರ ಫ್ರೀ ಆಗಿರಲಿ ಅಂದ್ಬಿಟ್ಟು ಎಲ್ಲ ಐಟಮ್ಗಳೆಲ್ಲ ಎತ್ತಿ ಸೈಡ್ಗೆ ಇಟ್ಟರೆ ಇನ್ನೊಂದು ಐಟಮ್ ಬಂದು ಅಲ್ಲಿ ಸ್ಟಾಕ್ ಆಗಿರ್ತೈತೆ. ಅದು ಅಕ್ಕಿ ಮೂಟೆ ಊರಿಂದ ತಂದಿರೋದು, ಅಲ್ಲಿ ಫ್ರೀ ಆಗೋಕ್ಕೆ ಬಿಡ್ತಾ ಇಲ್ಲ. ಆಮೇಲೆ ಮಂಚದಗಳಿಗೆ ಬಿಡಿ, ಅದು ನೋಡೋದೇ ಬೇಡ, ಗನಗೋರ ಒದ್ದಾಡ್ಕೊಂಡು ಒರೆಸಿರ್ತೀನಿ. ಅದನ್ನೆಲ್ಲ ಶೇರ್ ಮಾಡ್ಕೊಬಿಟ್ರೆ ಮುಗಿತು ಕತೆ. ಆಮೇಲೆ ಮನೆಯೆಲ್ಲ ಒರೆಸ್ಕೊಂಡೆ. ನಾನು ಒಂದೊಂದು ಸಲನೇ ತೋರಿಸ್ತಾ ಇರೋದು ಫ್ರೆಂಡ್ಸ್ ಮನೆ ಒರೆಸ್ಕೊಳ್ಳೋದು. 2 ಸಲ ಒರೆಸ್ಕೊಳ್ಳೇಬೇಕು, ಆಗಲೇ ಒಂದು ಸ್ವಲ್ಪನಾದರೂ ಧೂಳು ಕ್ಲೀನ್ ಆಗೋದು ನಮ್ಮ ಮನೆಗಳಲ್ಲಿ. ಆಮೇಲೆ ಬಾಗಿಲಿಗೆ ನೀರು ಹಾಕ್ಕೊಂಡೆ. ಆಲ್ರೆಡಿ ಸಂಜೆ ಮಳೆ ಬರೋಂಗೆ ಇತ್ತು, ಗುಡುಕ್ತಾ ಇತ್ತು, ಮೋಡದ ಮುಚ್ಕೊಂಡಿತ್ತು. ಅದಕ್ಕೆ ತೆಳಗೆ ನೀರು ಚಿಮ್ಮಿಸ್ಬಿಟ್ಟು ರಂಗೋಲಿ ಹಾಕ್ತಾಯಿದ್ದೀನಿ. ಪೂರ್ತಿ ನೀರು ಹಾಕ್ಬಿಟ್ಟು ಏನಾರ ತೊಳೆದುಬಿಟ್ರೆ ಕಚಪಿಚಿ ಆಗಿಬಿಡ್ತೈತೆ. ಮನೆಯೆಲ್ಲ ಒರೆಸಿದ್ದೀನಲ್ಲ, ಎಲ್ಲ ಗಲೀಜಾಗಿಬಿಡ್ತೈತೆ ಓಡಾಡಬೇಕಾರೆ. ಅದಕ್ಕೆ ಅಲ್ಲಿ ಸುಮ್ಮನೆ ನೀರು ಚಿಮ್ಮಿಸ್ಬಿಟ್ಟು ಬಿಟ್ಬಿಡೋದು. ಆಮೇಲೆ 5-3 ಚಿಕ್ಕ ರಂಗೋಲಿ ಹಾಕ್ಕೊಳ್ತಾ ಇದ್ದೀನಿ. ಮಳೆ ಬಿದ್ದರೆ ಹೆಂಗಾರೋ ರಂಗೋಲಿ ಹೋಗ್ಬಿಡ್ತೈತೆ, ವೇಸ್ಟ್ ಆಗ್ತೈತೆ ಅಂತ ಅಂದ್ಬಿಟ್ಟು ಚಿಕ್ಕದಾಗಿ ಫ್ಲವರ್ ರಂಗೋಲಿ ಹಾಕ್ಕೊಂಡು ಅದ್ರ ಮೇಲೆ ಡಿಸೈನ್ ಮಾಡ್ಕೊಂಡು ಹೋಗೋದು. ಯಾರು ಬೇಕಾದರೂ ಹಾಕ್ಬಿಡ್ಬೋದು ಈಸಿಯಾಗಿ. ಈಗ ಸಿಂಪಲ್ಲಾಗಿ ರಂಗೋಲಿ ಕಲಿಬೇಕು ಅನ್ನೋರಿಗೆ ಸಖತ್ ಹೆಲ್ಪ್ ಆಗ್ತೈತೆ. ಈ ರಂಗೋಲಿನ ಆದಷ್ಟು ತುಳಸಿ ಗಿಡದ ಮುಂದೆನೇ ಹಾಕ್ತಾಯಿದ್ದೆ ನಾನು. ಇವತ್ತು ಬಾಗಿಲಲ್ಲಿ ಹಾಕುವಂಥ ಪರಿಸ್ಥಿತಿ ಬಂದ್ಬಿಟ್ಟೈತೆ. ಅದು ಬೇರೆ ಶಿವ ಬಾಗಿಲಲ್ಲೇ ಗಾಡಿ ನಿಲ್ಲಿಸ್ಬಿಟ್ಟು ಹೋಗೈತೆ. ಆ ಗಾಡಿನ ಸೈಡ್ಗೆ ಎತ್ತು ನಿಲ್ಲಿಸ್ಬಿಟ್ರೆ ಮುಗೀತು, ನನ್ನ ಬಾಡಿನೇ ಇರಲ್ಲ ನೆಕ್ಸ್ಟು. ಆ ರೇಂಜ್ಗೆ ಮಾಡ್ಬಿಡ್ತೈತೆ ಶಿವ. ಗಾಡಿ ಅಂದರೆ ಗಂಡು ಮಕ್ಳಿಗೆ ಹಂಗೆ ಅಲ್ವಾ ಫ್ರೆಂಡ್ಸ್, ಅವರೇ ಅದೇನೇನೆ ಫಸ್ಟ್ ವೈಫ್ ಆಗಿರ್ತೈತೆ, ನಾವು ಸೆಕೆಂಡ್ ವೈಫ್ ಆಗಿರ್ತೀವಿ. ಅದಕ್ಕೆ ಗಾಡಿ ಹತ್ರ ಇಕ್ಕಟ್ಟಲ್ಲಿ ಕುತ್ಕೊಂಡು ಸಿಕ್ಕಾಕ್ಕೊಂಡು ರಂಗೋಲಿನ ಹಾಕ್ತಾಯಿದ್ದೀನಿ. ಈ ಥರ ಚಿಕ್ಕದಾಗಿ ಒಂದು ರಂಗೋಲಿ ಹಾಕ್ಕೊಂಡು, ಈ ರಂಗೋಲಿಗೆ ಕಲರ್ ಹಾಕಿದ್ರೂ ಚೆನ್ನಾಗಿ ಕಾಣಿಸ್ತೈತೆ. ಆದರೆ ನಾನು ಅಷ್ಟೆಲ್ಲ ರಿಸ್ಕ್ ತಗೊಳಕ್ಕೆ ಹೋಗಲಿಲ್ಲ, ವೇಸ್ಟ್ ಆಗಿಬಿಡ್ತೈತೆ ಕಲರ್ ಮಳೆ ಬಿದ್ದರೆ ಅಂತ ಅಂದ್ಬಿಟ್ಟು ಇಟ್ಕೆ ಪುಡಿಲಿ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಈ ಥರ ಸಣ್ಣದಾಗಿ ಫ್ಲವರ್ಗಳೆಲ್ಲ ಹಾಕ್ಕೊಂಡು ಡಿಸೈನ್ ಮಾಡಿಕೊಂಡೆ. ಇನ್ನೂ ದೊಡ್ಡದಾಗಿ ಬೇಕಾದ್ರೆ ಹಾಕ್ಕೋಬೋದು. ಸಾಕು ಅನ್ನಿಸ್ತು ನನಗೆ. ಆಮೇಲೆ ಇಟ್ಕೆ ಪುಡಿನ ಈ ಥರ ಸಿಂಪಲ್ಲಾಗಿ ಡಿಸೈನ್ ಮಾಡಿಕೊಂಡೆ. ಚೆನ್ನಾಗಿ ಕಾಣಿಸ್ತೈತಲ್ಲ. ನಾವು ಇದೇ ರಂಗೋಲಿನ ಇನ್ನೂ ದೊಡ್ಡದಾಗಿ ಬೇಕಾದ್ರೆ ಹಾಕ್ಕೋಬೋದು. ದೊಡ್ಡದಾಗಿ ಚಿಕ್ಕಿ ಇಟ್ಬಿಟ್ಟು ಅದು ದೊಡ್ಡ ರಂಗೋಲಿ ಆಗ್ತೈತೆ ಅಷ್ಟೇ. ಚಿಕ್ಕದಾಗಿ ಬೇಕಾದ್ರೆ ಚಿಕ್ಕದಾಗಿ, ದೊಡ್ಡದಾಗಿ ಬೇಕಾದ್ರೆ ದೊಡ್ಡದಾಗಿ. ನಮ್ಮ ತಲೆ ಹೆಂಗೆ ವರ್ಕ್ ಮಾಡ್ತೈತೆ ಹಾಗೆಲ್ಲ ರಂಗೋಲಿ ಹಾಕ್ಕೋಬೋದು ನಾವು. ಇಷ್ಟ ಸಿಂಪಲಾಗಿ ರಂಗೋಲಿ ಮುಗಿಸಿ ತುಳಸಿ ಗಿಡದ ಹತ್ರನೂ ಚಿಕ್ಕದಾಗಿ ಒಂದು ಡಿಸೈನ್ ಮಾಡ್ಕೊಬಿಡೋಣ ಅಂತ ಬಂದೆ. ಇಲ್ಲಿ ಚುಕ್ಕಿಟ್ಟು ರಂಗೋಲಿ ಹಾಕೋದು ಬೇಡ, ಹಂಗೆ ಮಾಮೂಲಿಯಾಗಿ ಹಾಕ್ತೀವಲ್ಲ ನಾವು ಬಾರ್ಡ್ರ್ ಥರ, ಆ ಥರ ರಂಗೋಲಿ ಹಾಕ್ಬಿಡೋಣ. 2 ತುಳಸಿ ಗಿಡಕ್ಕೂ ಸೇರಿ ಮಧ್ಯದಲ್ಲಿ ಈ ಥರ ಒಂದು ಚಿಕ್ಕದಾಗಿ ರಂಗೋಲಿ ಹಾಕ್ಕೊಳ್ತಾ ಇದ್ದೀನಿ. ಚುಕ್ಕಿ ಇಟ್ಟೆ ಹಾಕ್ಬೇಕಂದ್ರೆ ನಾವು 1000 ರಂಗೋಲಿ ಹಾಕ್ಬಿಟ್ರೆ ಇನ್ನೊಂದು 1001ಕ್ಕಾದರೂ ಯೋಚನೆ ಮಾಡಲೇಬೇಕು ನಾವು ಹೆಂಗೆ ಹಾಕೋದು ಅಂತ. ಅದಕ್ಕೆ ಈ ಥರ ಡಿಸೈನ್ ಹಾಕ್ಬಿಟ್ರೆ ಯಾವ ಥರ ಬೇಕಾದ್ರೂ ಡಿಸೈನ್ ಹಾಕ್ಕೊಂಡು ಹೋಗ್ಬೋದು. ಇದಕ್ಕೂ ಅಷ್ಟೇ ಈ ಥರ ಸಿಂಪಲಾಗಿ ಡಿಸೈನ್ ಮಾಡಿಕೊಂಡು ಇಟ್ಕೆ ಪುಡಿನೆಲ್ಲ ಹಾಕ್ಕೊಬಿಟ್ರೆ ತುಂಬ ಲಕ್ಷಣವಾಗಿ ಕಾಣಿಸ್ತೈತೆ. ನಾವು ಚುಕ್ಕಿಟ್ಟು ಏನು ರಂಗೋಲಿ ಹಾಕ್ತೀವಿ ಅದಕ್ಕಿಂತ ಇದೇ ಚೆನ್ನಾಗಿ ಕಾಣಿಸ್ತೈತೆ. ಬೇಗ ಪೂಜೆ ಮಾಡಬೇಕು ಅಂತ ನಾನು ಇಷ್ಟೆಲ್ಲ ಓದಾಡ್ತಿದ್ರೆ ಟಮ್ಮು ಬಂದ್ಬಿಟ್ಟು ರಂಗೋಲಿ ಹಾಳು ಮಾಡೋಕ್ಕೆ ಸ್ಕೆಚ್ ಹಾಕ್ತಾ ಇರ್ತಾನೆ. ಅವ್ನು ರಂಗೋಲಿ ಹಾಕ್ಬೇಕಾದ್ರೆ ಅವ್ನಿಗೆ ಪ್ರೀತಿ ಜಾಸ್ತಿ ಆಗ್ಬಿಡೋದು. ಅಂಥ ಟೈಮಲ್ಲಿ ನಾವೇನಾದರೂ ಸ್ವಲ್ಪ ಟಮ್ಮು ಅಂದ್ಬಿಟ್ರೆ ರಂಗೋಲಿ ಮೇಲೆ ಬಿದ್ದು ಒದ್ದಾಡ್ಬಿಡ್ತಾನೆ. ಅದಕ್ಕೆ ಅವನ್ನ ಮಾತಾಡ್ಸಕ್ಕೆ ಹೋಗ್ಬಾರ್ದು ರಂಗೋಲಿ ಹಾಕ್ಬೇಕಾದ್ರೆ. ಇಟ್ಕೆ ಪುಡಿನಲ್ಲಿ ಈ ಥರ ಸಿಂಪಲಾಗಿ ಡಿಸೈನ್ ಮಾಡಿಕೊಂಡೆ. ಫ್ರೆಶ್ ಆಗಿ ಬಂದು ಅರ್ಶಿನ ಕುಂಕುಮ ಇಟ್ಕೋತೀನಿ ರಂಗೋಲಿಗೆ. ಟಮೋ, ನಾನು ಪಾತ್ರೆ ತೊಳೆದ್ಬಿಟ್ಟು ಬರ್ತೀನಿ, ಅಲ್ಲಿ ತನಕ ಇಲ್ಲೇ ಇರ್ತೀಯಾ? ಬಾಗಿಲು ತೆಗೆದ್ಬಿಟ್ಟು ಹೋಗ್ತೀನಿ, ನಿನ್ನ ನಂಬಿ. ಏನಾದ್ರೂ ಹೇಳ್ತಾ? ಇವನು ಇರೋ ತರ ಕಾಣಿಸ್ತಾ ಇಲ್ಲ, ಆಚೆ ಕಳಿಸ್ತಾರೆ ಕೋಪ ಮಾಡ್ಕೋತಾನೆ. ಫ್ರೆಶ್ ಆಗಿ ಬಂದು ದೇವ್ರುಗಳು ಅಲ್ಲಿದ್ದ ದೇವ್ರ ಸಾಮಾನುಗಳು, ವಿಗ್ರಹಗಳು, ಫೋಟೋಗಳೆಲ್ಲ ಸೈಡ್ಗೆ ಇಳಿಸ್ಬಿಟ್ಟು ನೀಟಾಗಿ ಧೂಳೆಲ್ಲ ಒರೆಸ್ಬಿಟ್ಟು ಆಮೇಲೆ ಹೊಸ್ದಾಗಿ ಜೋಡಿಸ್ಬಿಟ್ಟು ಹೂವುಗಳೆಲ್ಲ ಪೋಣಿಸ್ಬಿಟ್ಟು
ಇಷ್ಟೇ ಹೂವು ಸಿಕ್ಕಿದ್ದಲ್ಲ ಅವುಗಳಲ್ಲೆಲ್ಲ ಪೋಡಿಸ್ಬಿಟ್ಟು ಆಮೇಲೆ ಕಡ್ಡಿ ಹಚ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿಕೊಂಡೆ. ನಾನು ಸೋಮವಾರ ದೇವ್ರ ಸಾಮಾನು ತೊಳೆಯೋಕೆ ಹೋಗಲ್ಲ, ಅದಕ್ಕೆ ಒರೆಸ್ಬಿಟ್ಟು ಜೋಡಿಸ್ಕೋತೀನಿ. ಬುಧವಾರ ಗುರುವಾರದಲ್ಲಿ ದೇವ್ರ ಸಾಮಾನುಗಳ ತೊಳ್ಕೊಳ್ಳೋದು ಆ ಥರ ಪ್ಲಾನ್ ಮಾಡ್ಕೊಳ್ತೀನಿ. ವಾರ ತೊಳಿಬೇಕಂದ್ರೆ ಕಷ್ಟ ಆಗ್ತಾಯಿತ್ತು. ಮೊದಲು ತೊಳಿತಾ ಇದ್ದೆ, ಇತ್ತೀಚೆಗೆ ಮೈಬಾರ ಆಯಿತು ಅಂತ ಬಿಟ್ಬಿಟ್ಟೆ. ಸೋಮವಾರದ ಮಾದೇಶ್ವರನ ಪೂಜೆ ಎಲ್ಲ ದೇವರು ಸೇರಿ ಫ್ರೆಂಡ್ಸ್, ಆಮೇಲೆ ಕೋಪ ಮಾಡ್ಕೋತಾರೆ, ಅಲ್ಲಿ ತುಂಬ ಜನ ಇದ್ದಾರೆ. ಎಲ್ಲ ದೇವರ ಪೂಜೆನೂ ಮುಗೀತು. ಹೊರಡೋಣ? 5:30 ಯಾಕೆ ಹೋಗ್ಬೇಕು ಅಂದ್ರೆ ಕೆಲಸ ಟೈಮಲ್ಲಿ ನಾನು ಓಡಿಸ್ತಾ ಇರ್ತೀನಿ. ಮೊದಲು ಎಂಟಿನ ನಂಬು, ಕಟ್ಕೊಂಡಿರೋ ಎಂಟಿನ ಎಷ್ಟು ನಿನ್ನೆ ಅಷ್ಟು ಕಾನ್ಫಿಡೆಂಟ್ ಆಗಿ ಓಡಿಸಿದೀನಿ. 5:30 ಇನ್ನೂ ಒಂದು ಅರ್ಧ ಗಂಟೆ ಟೈಮ್ ಐತೆ ಫ್ರೆಂಡ್ಸ್. 5 ಗಂಟೆ ಈಗ, ಹಂಗಾಗಿ ಬರ್ಲಿ ಶಿವ ನಿಧಾನಕ್ಕೆ ಅಷ್ಟು ಸಣ್ಣ ಪುಟ್ಟ ಕೆಲಸಗಳೆಲ್ಲ ಮಾಡ್ಕೋತಾ ಇರ್ತೀನಿ. ಇದಾಗಾಗ ತೊಳ್ಕೊಬೇಕಲ್ಲ ಫ್ರೆಂಡ್ಸ್, ಮರ್ತು ಬಿಟ್ಟಿದ್ದೆ. 1 ತಿಂಗಳಾಗಿತ್ತು ತಂದಿ, ಆಮೇಲೆ ಸುಮ್ನೆ ನೋಡಿದ್ರೆ ಶಾಕ್ ಆಗೋದೆ. ಇಡೀ ದೇಶದಲ್ಲಿರೋ ಕಸ ಎಲ್ಲ ಇದ್ರಲ್ಲೇ ಐತೆ, ಶಾಕ್ ಆಗ್ಬಿಟ್ಟೆ. ತೊಳ್ಕೊಂಡು ಆಮೇಲೆ ವಾರಕ್ಕೊಂದ್ಸಲ ತೊಳಿಬೇಕಿಂದ ನೆನೆಸ್ಕೊಂಡು. ಈ ತರ ಸಣ್ಣದ್ರಲ್ಲಿ ನಾನು ಸ್ಪೂನ್ ಎಲ್ಲ ಇಟ್ಕೋತೀನಿ ಫ್ರೆಂಡ್ಸ್. ನಿಮ್ ಮನೇಲಿ ಈ ತರದ್ದು ಇವಾಗ ತೋರಿಸ್ತಾನೆ ದೊಡ್ಡದ ತರದಿಲ್ಲ ಅಂದ್ರೆ ಈ ತರ ಕಪ್ ಇರ್ತಾವಲ್ಲ, ಇವೇ ನಾವು ಡೈಲಿ ಬಳಸಲ್ಲ. ನಾವು ಮಿಡ್ಲ್ ಕ್ಲಾಸ್ ಹೆಣ್ಮಕ್ಳು ಹೊಡೆದೋಗ್ಬಿಡ್ತೈತೆ, ತೊಳೆಯಕ್ಕಾಗಲ್ಲ, ಹಂಗೆಲ್ಲ ಭಯ ಪಡ್ತೀವಿ ಅಂತವ್ರು ನಾವ್ ಇಲ್ಲಿ ಇಟ್ಕೊಳ್ರಿ. ಇದ್ಯಾಕೆ ಇಲ್ಲಿ ಬಂತಿದೇನಿದು, ಟೈಮ್ ಬೇಕಾಗ್ತೈತೆ. ಏನು ಬಿಸಾಕ್ಬಾರ್ದು, ವೇಸ್ಟ್ ಮಾಡಬಾರ್ದು. ಪೂಜೆ ಮಾಡ್ಬಿಟ್ರೆ ಜಾಸ್ತಿ ಸಮಾಧಾನ ಆಗ್ತೈತೆ, ಅದಕ್ಕಿಂತ ಹೆಚ್ಚು ಸುಸ್ತಾಗ್ತೈತೆ ಫ್ರೆಂಡ್ಸ್, ಹೇಳಕ್ಕಾಗಲ್ಲ. ಅಡುಗೆ ಮನೇಲಿ ಕೈ ಹಾಕ್ಬೇಕು, ಕೋಸಂಬರಿ ಸಿಕ್ತೈತೆ ತಿನ್ಬೇಕು. ಮೋಡ ಕವಿದ ವಾತಾವರಣ ಅಲ್ವಾ ಫ್ರೆಂಡ್ಸ್, ಅದಕ್ಕೆ ಅಳಸಿಲ್ಲ, ಇಲ್ಲಾಂದ್ರೆ ಅಳಸ್ಕೊಂಡಿರೋದು ಇಷ್ಟೊತ್ತಿಗೆ. ಊರಿಂದ ಬಂದಿರೋ ಅವರೇ ಬೇಳೆ, ಆದಷ್ಟು ಬೇಳೆ ಇದರಲ್ಲಿ ಸಾರು ಮಾಡಬೇಕು. ತುಂಬಾ ರುಚಿಯಾಗಿರ್ತೈತೆ ಫ್ರೆಂಡ್ಸ್. ಹೊಲದ್ದು ಎಲ್ಲಾನು ಹೊಲದ್ದೇನೆ, ಅಂಗಡಿಂದ ತರೋದು ಕಲರ್ ಹಾಕಿರ್ತಾರೆ, ಕೆಡಬಾರ್ದು ಅಂತ ಮುದ್ದು ಹಾಕಿರ್ತಾರೆ. ಇದೇನಿರಲ್ಲ, ಪ್ಯೂರು ಹೆಸರು ಬೇಳೆ. ಸಾಸಿವೆ ಇದ್ರಲ್ಲಿ ಹಾಕೋತೀನಿ ಮೇಡಮ್, ಸಾಸಿವೆ ಹಿಂಗ್ ಬುಕ್ಸ್ಕೋಬಹುದು ಕರೆಕ್ಟು. ಟೈಮ್ ಎಷ್ಟಲ್ಲಿ ಈಗ? 6:30 7 ಗಂಟೆ ಆಗ್ತಾ ಬಂತು. ನನ್ಗೆ 10 ಗಂಟೆ ರಾತ್ರಿವರೆಗೂ ಓಡಿಸ್ತೀನಿ ಅಷ್ಟೇ. ಸುಸ್ತಾ ಹಿಂಗ್ ಬಿದ್ದವನೆ. ನಡೀಟಮ್ಮಲ್ಲ ಗಾಡಿ ಓಡಿಸುವ. ಈಗ ಬಂದೈತೆ ಗಾಡಿ ಓಡಿಸೋಣ ಅಂತ ನೋಡಿ, ಕತ್ಲೆನ ಆಗೋಯ್ತು. ಕಾಯ್ದು ತಮ್ಮರಿನ್ ಬರಲ್ಲ. ನಾನ್ ಮಾಡೋ ಸಾಧನೆ ನೋಡೋ ಅದೃಷ್ಟ ಇವನ್ಗಿಲ್ಲ ಫ್ರೆಂಡ್ಸ್. ರಂಗೋಲಿ ಎಲ್ಲ ಹೋಯ್ತು. ಬಾ, ನಿದ್ದೆ ಕಣ್ಣು ಬಿಡಕ್ ಆಗ್ತಾ ಇಲ್ಲ ಅವನ್ಗೆ. ಯಾವಾಗ ನೋಡು ಮಲ್ಕೋದೆ. ಆ ಕಡೆ ಹೋಗಲ್ಲ ಫ್ರೆಂಡ್ಸ್, ಒತ್ತು ಮುಳುಗೋಯ್ತು. ಇದೇ ಏರಿಯಾದಲ್ಲೇ ಕಲಿತೀನಿ, ಈಗ ಪ್ರಾಕ್ಟೀಸ್ ಮಾಡ್ತೀನಿ. 2ನೇ ದಿನ ಬೈಕ್ ರೈಡಿಂಗ್ ಸ್ಟಾರ್ಟ್ ಫ್ರೆಂಡ್ಸ್. ಫ್ರೆಂಡ್ಸ್ ಹೇಳಿದ್ರು 2 ಕಡೆ ಕಾಲು ಬಿಟ್ಕೊಂಡು ಕಲಿ ಅಂತ, ಕಾಲೇ ಎಟಕ್ಸ್ತಾ ಇಲ್ಲ. ಸಾಕಲ್ಲೇ ಮಳೆ ಹೊಡೆದವ್ರೆ, ಅಲ್ಲ ಸಾಕ್ಬಿಡು. ನಟ್ಟು ಹಾಕವ್ರೆ, ನಟ್ಕೊಂಡು ಬಿಸಾಕ್ಬಿಟ್ಟಾರಲ್ಲಿ. ನೆಟ್ಟು ಫ್ರೆಂಡ್ಸ್, ನೆನ್ನೆ ವಿಡಿಯೋ ನೋಡ್ಬಿಟ್ಟು ಡ್ರೈವಿಂಗ್ ಫಸ್ಟ್ ಡೇ ಒಬ್ಬ ಸಿಸ್ಟರ್ ಹೇಳಿದ್ರಿ 2 ಕಡೆ ಕಾಲು ಬಿಟ್ಕೊಂಡು ಹೋಗ್ರಿ ಅಂತ. ನನಗೂ ಐಡಿಯಾ ಬಂತು ಫ್ರೆಂಡ್ಸ್, ಕಾಲೇ ಎಟಕ್ಸ್ತಾ ಇಲ್ಲ. ಒಂದು ಕಡೆ ನಿಂತ್ಕೊಂಡು ಒಂದು ಕಡೆ ಬ್ಯಾಲೆನ್ಸ್ ಮಾಡ್ತಿದ್ರು, ಹಿಂಗಿರ್ತೈತೆ ನನ್ನ ಕಾಲು. ಹೈಟ್ ಪ್ರಾಬ್ಲಮ್ಮು. ಸ್ಕೂಟಿಗಳಲ್ಲಿ ಇದಕ್ಕಿಂತ ಚಿಕ್ಕದು ಬರಲ್ಲ ಮಂಗಾರೆ, ಆ ಥರನೇ ತಗೊಂಡ್ರೆ ತಾನೇ ನಾನು ಸೀಟ್ ಕೆಳಗೆ ಇಳಿಸ್ಬೋದಾ? ಅಂದ್ರೆ ಗಾಡಿನೇ ರೆಡಿ ಮಾಡಿಸ್ಬೇಕು ಅಂತ ಆಯ್ತು ನನ್ನ ಗಾಡಿ ತಗೋಬೇಕು ಅಂದ್ರೆ. ಕೊನೆಗೂ ಇವತ್ತು ಗಾಡಿ ನಿಲ್ಲಿಸ್ತಿರನೇ ಟರ್ನಿಂಗ್ ತಗೊಳ್ಳೋದು ಪ್ರಾಕ್ಟೀಸ್ ಆಯಿತು ಫ್ರೆಂಡ್ಸ್. ಖುಷಿ ಆಯಿತು. ಆದರೆ ಜಾಸ್ತಿ ಹೊತ್ತು ಪ್ರಾಕ್ಟೀಸ್ ಮಾಡಲಿಲ್ಲ. ಇಲ್ಲಿಂದ ಇಲ್ಲಿಗೆ 1-2 ರೌಂಡ್ ಸುಟ್ಟದೆ, ಕಟ್ಲೇನೆ ಆಗೋಯ್ತು. ಶಿವ ಬೇರೆ ಸುಸ್ತಾಯ್ತು ಅಂತ ವಾಪಸ್ ಕರ್ಕೊಬಂದ್ಬಿಡ್ತು. ಪರವಾಗಿಲ್ಲ, ನಾನು ಸೆಕೆಂಡ್ ಹ್ಯಾಂಡ್ಲ ತಗೊಂಡು ಪ್ರಾಕ್ಟೀಸ್ ಮಾಡ್ತೀನಿ. ಏನಾಗೈತೆ ಅಂದರೆ ನೆನ್ನೆ ಗಟ್ಟಿಗೆ ಹಿಡ್ಕೊಂಡು ಗಾಡಿ ಓಡಿಸ್ನಲ್ಲ, ಈ ಕೈ ಇಲ್ಲೆಲ್ಲ ನೋವು ಬರ್ತೈತೆ, ಸಖತ್ ನೋವು ಬಂದ್ಬಿಟ್ಟಿದೆ. ಇವಾಗ ಗೊತ್ತಾಗ್ತೈತೆ ಗಾಡಿ ಓಡಿಸ್ಬೇಕಾರೆ ಏನಿದು ನೋವು ಅಂತ ಯೋಚನೆ ಮಾಡಿದ್ರೆ ನೆನ್ನೆದು ಎಫೆಕ್ಟು. ನಾವೇನಾದರೂ ಅಚೀವ್ ಮಾಡ್ಬೇಕಾದ್ರೆ ಇದೆಲ್ಲ ಕಾಮನ್ ಫ್ರೆಂಡ್ಸ್ ಲೈಫಲ್ಲಿ. ಇಲ್ಲಿಂದ ಇಲ್ಲಿಗೆ
3 ರೌಂಡ್ ಹೊಡೆದೆ ಸಾಕು. ನಾಳೆ ಒಂದು ಸ್ವಲ್ಪ ಟ್ರೈನಿಂಗ್ ತಗೋತೀನಿ. ಕತ್ಲಾಗೋಯ್ತು. ಕತ್ಲೆನಲ್ಲಿ ನಮ್ಮ ಪ್ರತಿಭೆಗಳು ಆಚೆ ಬರಬಾರ್ದು. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ ಏನೋ ಅನ್ಕೊಂಡಿದ್ದೆ. ಗಾಡಿ ಓಡಿಸೋದು ಕೈಯೆಲ್ಲ ನೋವುತ್ತೈತೆ ಅಪ್ಪ. ಒಂಥರ ನರಗಳೆಲ್ಲ ಬ್ರೇಕ್ ಡ್ಯಾನ್ಸು ಬೆಳ್ಳಿ ಡ್ಯಾನ್ಸ್ ಮಾಡ್ತವೆ. ನನಗನ್ಸ್ತೈತೆ ಗಾಡಿ ಓಡಿಸಿದ್ರೆ ನಮಗೆ ಎಕ್ಸಸೈಸ್ ಆಗಿ ಸ್ಲಿಮ್ಮು ಆಗ್ಬೋದು. ಮೈಕೈ ನೋವು ಬರ್ತೈತೆ ಅಂದ್ರೆ ಸ್ಲಿಮ್ಮು ಆಗ್ತೀವಿ. ಕೈ ಹೆಂಗಾಗ್ತೈತೆ ಗೊತ್ತಾ ಫ್ರೆಂಡ್ಸ್, ಒಂಥರ ಒಳಗಡೆ ಇರೋ ನರಗಳ ಯಾರಾದ್ರೂ ಹಿಂಗೆ ಎಳ್ದು ಬಿಟ್ರೆ ಇಪ್ಪ ಹೇಳೋಕ್ಕಾಗ್ತಲ್ಲ. ಕೈ ಹಿಡ್ಕೊಂಡಿದ್ದೀನಿ ಅಷ್ಟೇ. ಹೆಂಗಾಗ್ತೈತೆ ಅಂದರೆ ಸಿಕ್ಕಾಪಟ್ಟೆ ನೋವಾಗ್ತೈತೆ. ರ್ಯಾಪಿಡ್ ಜೆಲ್ ಇದೇ ಬೆಸ್ಟು. ಇಲ್ಲಿ ಮಾತ್ರ ನೋವು ಬರ್ತೈತೆ ಫ್ರೆಂಡ್ಸ್. ಇಲ್ಲಿ ಬಿಗ್ಗೆಗೆ ಹಿಡ್ಕೋತೀವಲ್ಲ ಬೈಕ್, ಅದಕ್ಕೆ ಉಷ್ಟರನ ನೋವ್ತೈತೆ. ಬೈಕಲ್ಲಿ ಅವರು ಸಾಮಾನ್ಯ ಎಲ್ಲ ಫ್ರೆಂಡ್ಸ್ ಒಂಥರ ಯುದ್ಧ ಇದ್ದಂಗೆ. ಸುಮಾರಾಗಿದ್ದೇನಾ ಎಂತ ಅಂತ ನೋಡಿದ್ರ ಫ್ರೆಂಡ್ಸ್, ಒಂದು ಬೈಕ್ ಕಲಿಬೇಕಂದ್ರೆ ಎಷ್ಟು ಕಷ್ಟ. ನಾನು ಅನ್ಕೊಂಡಿದ್ದೆ ಕುತ್ಕೊಳ್ಳೋದು ಸೈ ಅಂತ ಹೋಗೋದು ಅಂತ. ಸಿಕ್ಕಾಪಟ್ಟೆ ಕೈಯೆಲ್ಲ ನೋವು ಬಂದ್ಬಿಟ್ಟು ನನಗೆ ತಡ್ಕೊಳಕ್ಕಾಗ್ತಿಲ್ಲ. ಮಲಗ್ಬಿಟ್ಟಿದ್ದೆ ನಾನು. ಈಗ 8 ಗಂಟೆ. ಮಲಗಿದ್ರೆ ಆಗಲ್ಲ, ಹೊಟ್ಟೆಗೆ ಏನಾರು ಹಾಕೋಬೇಕಲ್ಲ. ನಮಗೆ ನಮ್ಮ ಮನೇಲಿ ಫೋರ್ಸ್ ಮಾಡೋರು ಯಾರಿಲ್ಲ. ಊಟ ತಿಂದೇ ಮಲಗಬೇಕು. ತಿಂದ್ರೆ ತಿನ್ನೋ ಬಿಟ್ಟರೆ ಬಿಡು ಅಂದ್ಬಿಟ್ಟು ಚೆನ್ನಾಗಿ ತಿನ್ಬಿಟ್ಟು ಹೋಗಿ ಆಚೆ ಮೊಬೈಲ್ ನೋಡ್ತೈತೆ. ನಮ್ಮ ಹೊಟ್ಟೆ ನಾವೇ ನೋಡ್ಕೋಬೇಕು, ಅವ್ರ ಹೊಟ್ಟೆ ಅವರೇ ನೋಡ್ಕೋಬೇಕು. ಅನ್ನ ಐತೆ. ಜೀರಿಗೆ ರಸ ನನ್ನ ಫೇವ್ರೆಟ್ ಫ್ರೆಂಡ್ಸ್. ಬೆಳಗ್ಗೆ ಮಧ್ಯಾಹ್ನ 2 ಟೈಮ್ ತಿನ್ನಲ್ಲ, ಹಂಗಾಗಿ ಸ್ವಲ್ಪ ಬೇಡ ಅಂತ ಅನ್ನಿಸ್ತೈತೆ. ಅದು ಬೇರೆ ಕಡಿಮೆ ಐತೆ. ಅದಕ್ಕೆ ನಾನು ಬಸಳೆ ಸೊಪ್ಪು ಬಿಡಿಸಿಟ್ಟಿದ್ದೀನಲ್ಲ ಫ್ರೆಂಡ್ಸ್, ಅದನ್ನು ಮಾಡಲಿಲ್ಲ. ಸ್ವಲ್ಪ ಜನ ಅದ್ರಲ್ಲಿ ಮಜ್ಜಿಗೆ ಹುಳಿ ಮಾಡಿ ಅಂತ ಹೇಳಿದ್ರು. ಒಂದ್ಸಲ ಮಾಡಿದೆ ನಾನು, ಸಖತ್ತಾಗಿತ್ತು. ಅದನ್ನು ಮಜ್ಜಿಗೆ ಹುಳಿ ಇನ್ನೊಂದು ಟೈಮ್ ಮಾಡ್ತೀನಿ. ಈಗ ಸಿಂಪಲ್ ಆಗಿ ಅರ್ಜೆಂಟಾಗಿ ಆಗೋಂಗೆ ಒಂದು ಸಾರು ಮಾಡ್ಕೋತೀನಿ ಫ್ರೆಂಡ್ಸ್. ಸೊಪ್ಪಿನ ಸಾರು ಹೆಂಗೆ ಮಾಡ್ತಾರೆ ಹಂಗೆ ಮಾಡ್ಕೋತೀನಿ. ಆ ಅನ್ನಕ್ಕೆ ಚೆನ್ನಾಗಿರ್ತೈತೆ. ನೆನ್ನೆ ಯಾಕೆ ನಾನು ವೀಡಿಯೋ ಹಾಕಿಲ್ಲ ಅಂದ್ರೆ ಇದೇ ಕಾರಣ ಫ್ರೆಂಡ್ಸ್. ಸಿಕ್ಕಾಪಟ್ಟೆ ಕೈ ನೋವು ಬಂದ್ಬಿಡ್ತು. ಕೈ ಎತ್ತಕ್ಕೂ ಸಹ ಆಗ್ತಾ ಇರಲಿಲ್ಲ. ನೋವಿಗೆ ಹತ್ಕೊಂಡೆ ಮಲಗಿದ್ದೆ ದಿನಪೂರ್ತಿ. ಅದಕ್ಕೆ ವೀಡಿಯೋ ಹಾಕಲಿಲ್ಲ. ಈಗ ನಾ ಮಾಡ್ತಿರೋ ಸೊಪ್ಪು ಸಾರು ಫ್ರೆಂಡ್ಸ್ ನಮ್ಮ ಕಡೆ ಫೇಮಸ್ಸು ಆನೆಕಲ್ ಸೈಡು. ಜಾಸ್ತಿ ಏನು ಮಸಾಲೆ ಅದು ಇದು ಏನು ಹಾಕಲ್ಲ, ಸಿಂಪಲಾಗಿ ಮಾಡ್ಕೋತೀವಿ. ಆದರೆ ಟೇಸ್ಟ್ ಮಾತ್ರ ಸೂಪರಾಗಿ ಬರ್ತೈತೆ. ಈ ಸೊಪ್ಪು ಹಂಗೆ ಬರುತ್ತೋ ಇಲ್ಲ ಅಂತ ಒಂದೇ ಟೆನ್ಷನ್ ಆಗಿತ್ತು. ಆದರೂ ನೋಡೋಣ ಅಂದ್ಬಿಟ್ಟು ನೀಟಾಗಿ ತೊಳ್ಕೊಂಡು ಅದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ಮಸ್ಕೊಳಕ್ಕೆ ಈಸಿ ಆಗ್ತೈತೆ ಅಂದ್ಬಿಟ್ಟು. ಇದಕ್ಕೆ ಒಂದು 2 ಟೊಮೊಟೊ ಹಾಕ್ಕೊಂಡು, ಸೊಪ್ಪು ಎಷ್ಟಿರ್ತೈತೆ ಅದ್ರ ಮೇಲೆ ಟೊಮೊಟೊ ಹಾಕ್ಕೋಬೇಕು ಫ್ರೆಂಡ್ಸ್. ಟೊಮೊಟೊ ಕಡಿಮೆ ಹಾಕ್ಕೊಂಡ್ರೆ ಸೊಪ್ಪು ಸಾರುಗಳಿಗೆ ರುಚಿ ಇರಲ್ಲ. ಒಂದು ಸ್ವಲ್ಪ ಹೆಚ್ಚಿಗೆನೇ ಹಾಕ್ಕೋಬೇಕು. 1 ಇಡೀ ಸೊಪ್ಪು ತಗೊಂಡಿದ್ನಲ್ಲ, ಅದಕ್ಕೆ 2 ಟೊಮೊಟೊ ಹಾಕ್ಕೊಂಡು, 1 ಈರುಳ್ಳಿ ಹಾಕ್ಕೊಂಡು, ಹಸಿಮೆಣ್ಸೆಕಾಯಿನ ತಗೊಂಡು ಒಂದು ಸ್ವಲ್ಪ ಉದ್ದುದ ಸುಲ್ದಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಸಿಮೆಣ್ಸೆಕಾಯಿ ತಿಂದರೆ ಸ್ವಲ್ಪ ಪ್ರಾಬ್ಲಮ್ ಆಗ್ತೈತಲ್ಲ ನನಗೆ. ಇದ್ರ ಮೇಲೆ ಸ್ವಲ್ಪ ಮಜ್ಜಿಗೆನ ತಿನ್ಬಿಡೋಣ ಅಂದ್ಬಿಟ್ಟು ನನ್ನ ಪ್ಲ್ಯಾನು ಇತ್ತು ಬೆಳಗ್ಗೆದ. ಹಂಗಾಗಿ ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ ಜಜ್ಜಿಟ್ಕೊಂಡೆ, ಒಂದು ಕುಕ್ಕರ್ ಇಟ್ಕೊಂಡು ಹೆಸರುಬೇಳೆ ತಗೋತಾ ಇದ್ದೀನಿ. ಹೆಸರುಬೇಳೆ ಹಾಕಿ ಮಾಡ್ಕೋತಾ ಇದ್ದೀನಿ ಅನ್ನಕ್ಕೆ ಅಲ್ವಾ. ಹಂಗಾಗಿ ತೊಳೆದ್ಬಿಟ್ಟು ಆಮೇಲೆ ಕಟ್ ಮಾಡ್ಕೊಂಡಿರೋ ತರಕಾರಿ ಸೊಪ್ಪು ಎಲ್ಲ ಹಾಕ್ಕೊಂಡು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು, 1 ಚೊಂಬಷ್ಟು ಮಾತ್ರ, ಅರ್ಧ ಚೊಂಬಷ್ಟು, 1 ಚೊಂಬಲ್ಲ ಅರ್ಧ ಚೊಂಬಷ್ಟು ಮಾತ್ರ ನೀರು ಹಾಕ್ಕೊಂಡು ಒಂದೇ ಒಂದು ವಿಸಿಲ್ ಕೂಗಿಸ್ಕೋಬೇಕು. ಯಾಕಂದರೆ ಬೇಳೆ ಬಸಳೆ ಸೊಪ್ಪು 2 ಸ್ಮೂತೇನೆ ಬೇಗ ಬೆಂದೋಗ್ತೈತೆ. 1 ವಿಸಿಲ್ ಆದಮೇಲೆ ಏರ್ ಹೋದ್ಮೇಲೆ ಓಪನ್ ಮಾಡಿ ಇದನ್ನು ಮಸ್ಕೋತಾ ಇದ್ದೀನಿ. ಸೌಟಲ್ಲೇ ಮಸ್ಕೊಂಡ್ರು ಆಯಿತು, ನುಣ್ಣಗಾಗ್ಬಿಡ್ತೈತೆ. ನಾನು ಮಸಿಬೇಕಾದ್ರೆ ಕೊತ್ತಂಬರಿ ಸೊಪ್ಪು ಹಾಕ್ಕೋತೀನಿ. ಹೆಂಗೆ ಬರುತ್ತೆ ಸ್ಮೆಲ್, ಘಮ ಘಮ ಅಂತ ದೊಡ್ಡ ಸೊಪ್ಪು ಸ್ಮೆಲ್ ಬಂದಂಗೆ ಬರ್ತಾ ಇರ್ತೈತೆ. 1-2-3 ನಿಮಿಷ ಮಸ್ಕೊಂಡೆ ಅಷ್ಟೇ, ನುಣ್ಣಗಾಗೋಯ್ತು. ಇದಕ್ಕೆ ಒಗ್ಗರಣೆ ಹಾಕೋಬೇಕಲ್ಲ, ಅದಕ್ಕೆ ಸೌಟಿಗೆ ಇಟ್ಕೊಂಡು ಸಾಸಿವೆ, ಒಣಮೆಣಸಿನಕಾಯಿ, ಕರಿಬೇವು ಇವಿಷ್ಟೆಲ್ಲ ಸಿಂಪಲಾಗಿ ಒಂದು ಒಗ್ಗರಣೆ ಮಾಡ್ಕೋತಾ ಇದ್ದೀನಿ. ನಮ್ಮ ಕಡೆ ಈ ಥರ ಒಗ್ಗರಣೆಗೆ ಇಲ್ಲ. ಸೊಪ್ಪು ಬೇಯ್ಬೇಕಾದ್ರೆ 1 ಸ್ಪೂನ್ ಎಣ್ಣೆ ಹಾಕ್ಬಿಟ್ರೆ ಮುಗ್ದೋಯ್ತು. ಬೆಂದ ಮೇಲೆ ಮಸ್ತಬಿಟ್ಟು ಅದನ್ನೇ ಹಾಕ್ಕೊಂಡು ತಿಂತಾರೋದೆ. ಏನು ರುಚಿಯಾಗಿರ್ತೈತೆ. ಏನೇ ಆಗಲಿ ಫ್ರೆಂಡ್ಸ್, ಚೈಲ್ಡ್ಹುಡ್ಡಲ್ಲಿ ನಾವು ತಿಂದಿರ್ತೀವಲ್ಲ ಆ ಊಟಗಳು ರುಚಿ ಇವಾಗ ಬರಲ್ಲ ಅನ್ನಿಸ್ತೈತೆ. ನಾನೇ ಟ್ರೈ ಮಾಡಿದ್ರೆ ನನಗೆ ಬರಲ್ಲ. ಇದನ್ನು ಒಂದು ಕುದಿಸ್ಕೊಬಿಟ್ರೆ ಸೂಪರ್ ಡೂಪರಾಗಿ ಸಾಂಬಾರು ರೆಡಿ. ಬೆಳಗಿಂದ ಅನ್ನ, ಬಸಳೆ ಸೊಪ್ಪು ಸಾರು, ಹಪ್ಪಳ, ನಾನೇ ನನ್ನ ಸ್ವಹಸ್ತದಿಂದ ಮಾಡಿರೋ ಉಪ್ಪಿನಕಾಯಿ. ಶಿವಾಗ ಉಪ್ಪಿನಕಾಯಿ ಜಾಸ್ತಿ ಇಷ್ಟ ಆಯಿತು ಫ್ರೆಂಡ್ಸ್, ಅದಕ್ಕೆ ಊಟದಲ್ಲೆಲ್ಲ ಕೊಡ್ತಾ ಇರ್ತೀನಿ. ತಂಗಳ ಅನ್ನ ಆದರೂ ಪರವಾಗಿಲ್ಲ, ಬಿಸಿ ಬಿಸಿ ಸಾಂಬಾರು ಇದ್ದುಬಿಟ್ರೆ ಸಾಕು, ಜೀವನ ಪಾವನ. ಫಸ್ಟ್ ಟೈಮ್ ಅಲ್ಲ ಬಸಳೆ ಸೊಪ್ಪು ಸಾರು ತಿಂತಾರೋದು ನೀನು. ಚೆನ್ನಾಗಿದೆ ಅಂತ ಹೇಳು. ಹಾಂ ಮರ್ತ್ಬಿಟ್ಟ ನೀನು ತಂದು ಕೊಟ್ಟಿರೋದು. ನಿಜ ಹೇಳು, ಚೆನ್ನಾಯ್ತಾ? ಇನ್ಮೇಲೆ ಮಾಡ್ಕೊಟ್ರೆ ತಿಂತೀಯಾ? ನಾನು ಸೊಪ್ಪು ಸಾರು ತಿನ್ನೋ ಸ್ಟೈಲ್ ಹಿಂಗಿರ್ತೈತೆ ಫ್ರೆಂಡ್ಸ್. ಅನ್ನ ಎಷ್ಟಿರ್ತೈತೆ ಅದಕ್ಕೆ ಡಬಲ್ ಸಾರು ಇರಬೇಕು. ನನ್ನ ಫೇವ್ರೇಟ್ ಸೊಪ್ಪು ಸಾರು ಮಾತ್ರ. ಚಿಕ್ಕ ವಯಸ್ಸಲ್ಲಿ ನಮ್ಮ ಮನೇಲಿ ಯಾವಾಗಲೂ ಇದೆ. ಶಿವ ರೇಗಿಸ್ತಾ ಇರ್ತೈತೆ ಫ್ರೆಂಡ್ಸ್ ಒಂದೊಂದ್ಸಲ. ನನ್ನ ಮದುವೆ ಆದ್ಮೇಲೆ ಒಳ್ಳೆ ಊಟ ತಿಂತ ಇದೆಯಾ, ನಿಮ್ಮ ಅಪ್ಪನ ಮನೇಲಿ ಬರೀ ಸೊಪ್ಪು ಸಾರು ಅಂತ. ಇದ್ರ ಟೇಸ್ಟ್ ಗೊತ್ತಿಲ್ಲ ಫ್ರೆಂಡ್ಸ್ ಇವಾಗೆ. ಚೆನ್ನಾಗೈತೆ. ನಾನು ಫಸ್ಟ್ ಟೈಮ್ ಫ್ರೆಂಡ್ಸ್ ಬಸಳೆ ಸೊಪ್ಪು ಸಾರು ತಿಂತಾರದು.
ಲೋಳೆ ಲೋಳೆ ಏನು ಅನ್ಸ್ತಲ್ಲ ಅಷ್ಟೊಂದು. ಪಾಲಕ್ ಸೊಪ್ಪು ಸಾರು ಹಂಗೆ ಐತೆ ಅಷ್ಟೇ. ಊಟ ಎಲ್ಲ ಮುಗೀತು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನಾಳೆ ವಿಶ್ ಮಾಡ್ತೀನಿ. ಕೈಯಂತೂ ಸಿಕ್ಕಾಪಟ್ಟೆ ನೋವೈತೆ, ಮುಖದ ಮೇಲೆ ನಗು ಐತೆ. ನಾಳೆ ಖುಷಿಯಾಗಿ ವಿಶ್ ಮಾಡ್ತೀನಿ. ಬೈ ಫ್ರೆಂಡ್ಸ್, ಗುಡ್ ನೈಟ್. ಟಾಮು ಗುಡ್ ನೈಟ್ ಮಾಡು. ಟಾಮ್ಲು ಗುಡ್ ನೈಟ್.